Dear students, so in the last class I was talking with the poem A Prayer for My Daughter. So I completed the seventh stanza. So it was ending with the lines: If there is no hatred in a mind, assault and battery of the mind, wind can never tear the linnet from the leaf. So, in this stanza, the poet was going to continue to talk about contentment women. I mean, he believes that kind, self contained, traditionally rooted women not possible to be corruptible. See, those who have the woman developed traditionally, self-content, having the kindness, definitely they will not be spoiled or corrupted ಅಂತಕ್ಕಂಥದ್ದನ್ನು ಹೇಳ್ತಿದ್ದ. So, what he considers that hatred is the root cause for all evils. ದ್ವೇಷ ಅಂತಕ್ಕಂಥದ್ದು ಎಲ್ಲದಕ್ಕೂ ಮೂಲ ಕಾರಣ. And at also he prays his daughter should not that evil. Which evil? That hatredness. ಅವಳಿಗೆ ಹೇಟ್ರೆಡ್ನೆಸ್ ಇರಬಾರ್ದು, ಯಾವುದೇ ಕಾರಣಕ್ಕೂ ಕೈಂಡ್ನೆಸ್, ಟ್ರೆಡಿಷನ್ ಇರಬೇಕು, ಸೆಲ್ಫ್ ಕಂಟೆಂಟ್ ಇರಬೇಕಂತಕ್ಕಂಥದ್ದನ್ನು ಹೇಳ್ತಾನೆ. ಸೊ ಹಿ ಬಿಲೀವ್ಸ್ ದಟ್ ವಾಟ್ soul free from hatred will definitely preserve its innocence and hatred. Just as the storm, wind ಅಂತಂದು ಹೇಳ್ತಾನಲ್ಲ ಅದು, storm outside can't tear leaves from sturdy trees, turmoil and war cannot break a strong woman. A woman who will be developing, will be grown up traditionally with kindness, self-containment, definitely she will not be going to face, or she can very easily face the external forces, even the war external forces definitely can't break such strong women ಅಂತಕ್ಕಂಥದ್ದನ್ನು ಹೇಳ್ತಾನೆ. ಓಕೆ, ಸೊ ದಿಸ್ ಮಚ್ ವಿ ಹ್ಯಾಡ್ ಸೀನ್. ಅದನ್ನು ಲೀಫ್ ಆಗಲಿ ಯಾವುದನ್ನು ಅದನ್ನು ಹಾಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾನೆ ಅಲ್ಲಿ. ದೆನ್ ಕಮ್ ಟು ದ ಏತ್ ಸ್ಟ್ಯಾಂಜಾ. ಆ್ಯನ್ ಇಂಟೆಲೆಕ್ಚುಯಲ್ ಹೇಟ್ರೆಡ್ ಈಸ್ ದ ವರ್ಸ್ಟ್, ಸೊ ಲೆಟ್ ಹರ್ ಥಿಂಕ್ ಒಪಿನಿಯನ್ಸ್ ಆರ್ ಅಕರ್ಸ್ಡ್. ಸಿ, ಇಂಟೆಲೆಕ್ಚುಯಲ್ ಹೇಟ್ರೆಡ್ ಅಂತದೆ. ಯೂಶ್ವಲಿ ದಿಸ್ ಈಸ್ ಸ್ಕೊಲಾಸ್ಟಿಕ್ ಪ್ರೌಡ್ನೆಸ್ ಅಂತಂದು ಹೇಳ್ತೀವಿ ನಾವು. ಏನು ದ್ವೇಷ ಅಂದರೆ ನಾನು ಭಾರಿ ಗೊತ್ತಿದೆ ಅಂತಕ್ಕಂಥದ್ದು, ಈ ಕಲ್ತಿರ್ತಕ್ಕಂಥವ್ರಲ್ಲಿರ್ತಕ್ಕಂಥ ಹೆಮ್ಮೆ ಅನ್ನೋದಕ್ಕಿಂತ ಜಂಬ, ಅಹಂಕಾರ, ಅದು ಇರಬಾರ್ದು. ದಟ್ ಈಸ್ ದ ವರ್ಸ್ಟ್. ಇಂಟೆಲೆಕ್ಚುಯಲ್ ಹೇಟ್ರೆಡ್ ಈಸ್ ದ ವರ್ಸ್ಟ್. ಸಿ, ಆಫ್ಕೋರ್ಸ್ ಹಿಸ್ ಬಿಲವೆಡ್ ಮೊಡನ್ನ, ಇವನು ಏನು ಪ್ರೇಸ್ ಇದ್ಲು, ಅವಳು ಬ್ಯೂಟಿಫುಲ್ ಇದ್ಲು, ಅಷ್ಟೇ ಇಂಟೆಲೆಕ್ಚುಯಲ್, ಆದರೆ ಅವಳಿಗೆ ದ್ವೇಷ ಅಂತಕ್ಕಂಥದ್ದಿತ್ತು. ಅದನ್ನು ಒನ್ಸ್ ಅಗೇನ್ ಈಸ್ ರೆಫರಿಂಗ್ ಹಿಯರ್. ಅಂಥ ಹೆಣ್ಮಗಳಾಗಬಾರ್ದು. ಸೊ ಆ್ಯನ್ ಇಂಟೆಲೆಕ್ಚುಯಲ್ ಹೇಟ್ರೆಡ್ ಈಸ್ ದ ವರ್ಸ್ಟ್, ಸೊ ಲೆಟ್ ಹರ್ ಥಿಂಕ್ ಒಪಿನಿಯನ್ಸ್ ಆರ್ ಅಕರ್ಸ್ಡ್. ಸೊ have I not seen the loveliest woman born out of mouth of plenty horn? See, what he prays, he implores his daughter should not have any kind of passion and wild feelings that he considered as the weakness of beautiful women. So, what are the weaknesses of beautiful women? Having the wild feelings, having the passion. ವೈಲ್ಡ್ ಫೀಲಿಂಗ್ಸು, ಪ್ಯಾಷನ್ಸ್ ಯಾರ ಹತ್ರ ಇರ್ತವೆ? ಪ್ಯಾಷನ್ ಅಂತ ಅಂದರೆ ವ್ಯಾಮೋಹ ಅಂತ ಅಂದ್ರೇನು? ನಾನು ಕಲ್ತಿದ್ದೀನಿ, ನನಗೆ ಸೌಂದರ್ಯ ಇದೆ ಅಂತಕ್ಕಂಥದ್ದು. ವೈಲ್ಡ್ ಫೀಲಿಂಗ್ಸ್ ಅಂತಂದರೆ ಒಂದು ರೀತಿಯಾಗಿರ್ತಕ್ಕಂಥ ದೈತ್ಯಾಕಾರದ ಕ್ರೂರ ಭಾವನೆಗಳು. ಅಂಥವು ಒಂದು ಸುಂದರವಾಗಿರ್ತಕ್ಕಂಥ ಹೆಣ್ಣಿಗೆ ನಿಜವಾಗಲೂ ದೌರ್ಬಲ್ಯ. ಆದ್ದರಿಂದ ಸೌಂದರ್ಯ ಏನಾದರೂ ಇತ್ತು ಅಂತ ಅಂದರೆ ಅವಳಲ್ಲಿ ಇಂಥ ಫೀಲಿಂಗ್ಸ್ ಇರ್ತವೆ. ಸೊ ಹಿ ವಾಂಟ್ಸ್ ಹಿಸ್ ಡಾಟರ್, ಹಿ ಪ್ರೇಸ್ ಹಿಸ್ ಡಾಟರ್ ಶುಡ್ ನಾಟ್ ಹ್ಯಾವ್ ಸಚ್ ವೈಲ್ಡ್ ಫೀಲಿಂಗ್ಸ್, ಬಿಕಾಸ್ ದಟ್ ಈಸ್ ದ ವೀಕ್ನೆಸ್ ಆಫ್ ಆಲ್ ಬ್ಯೂಟಿಫುಲ್ ವುಮೆನ್. So what he wants that
ಔಟ್ ಆಫ್ ಮೌತ್ ಆಫ್ ಪ್ಲೆಂಟೀಸ್ ಆರ್ನ್ ಅಂತಂದು ಹೇಳಿದ್ದೀನಿ. ಪ್ಲೆಂಟೀಸ್ ಆರ್ನ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ದ ಮಿಥಿಕಲ್ ರೆಫರೆನ್ಸ್, ಗೋಟ್ದು ಅದೆಲ್ಲದು ಹೇಳಿದ್ನಲ್ಲ ಅದು. ಬಿಕಾಸ್ ಆಫ್ ಹರ್ ಒಪಿನಿಯನ್ಡ್ ಮೈಂಡ್, ವಾಟ್ ಈ ಸೇಸ್, barter that horn and every good by quiet nature's understood, for an old bellows full of angry wind. See, he wants, she must be temperate, because people who love deeply could hate deeply too. ಅಂದ್ರೇನು, ಟೆಂಪರೇಟ್ ಮಾಡ್ರೇಟ್ ಬಿಹೇವಿಯರ್ ಇರಬೇಕು. ಅತಿಯಾಗಿ ಪ್ರೀತಿ ಮಾಡ್ತಕ್ಕಂಥದ್ದವರು ಅತಿಯಾಗಿ ದ್ವೇಷಕ್ಕೆ ಕಾರಣವಾಗ್ತದೆ. ಅತಿ ಪ್ರೀತಿಸ್ತಕ್ಕಂಥವರಲ್ಲಿ ಅತಿಯಾಗಿರ್ತಕ್ಕಂಥ ದ್ವೇಷನೂ ಇರ್ತಕ್ಕಂಥವ್ರಾಗಿರ್ತಾರೆ. ಆ ಕಾರಣಕ್ಕೋಸ್ಕರ ಈ ವಾಂಟ್ಸ್ ವಾಟ್ ಟೆಂಪರೇಟ್, ಹೀ ರಿಕ್ವೆಸ್ಟ್ ಆರ್ ಹೀ ವಿಶಸ್, ಬಿಕಾಸ್ ಹೇಟ್ ಡೆಸ್ಟ್ರಾಯ್ಸ್ ಪೀಪಲ್ ಆ್ಯಂಡ್ ಮೇಕ್ ದೆಮ್ ಡೂ ಕ್ರೂಯಲ್ ಥಿಂಗ್ಸ್. ಎಲ್ಲಿ ದ್ವೇಷ ಇರುತ್ತೋ ಆ ದ್ವೇಷ ಮನುಷ್ಯನ ಹಾಳು ಮಾಡುತ್ತೆ. ಅಷ್ಟೇ ಅಲ್ಲ, ಕೆಟ್ಟ ಕೆಲಸಗಳಿಗೂ ಸಹ ಎಡೆ ಮಾಡುತ್ತೆ. ಆದ್ದರಿಂದ ಇವನು ಏನು ಹೇಳ್ತಾನೆ, ಬಿಕಾಸ್ ಆಫ್ ಹರ್ ಒಪಿನಿಯನೇಟೆಡ್ ಮೈಂಡ್ ಬಾರ್ಟರ್. ಅಂದರೆ ಒಪಿನಿಯನೇಟೆಡ್ ಮೈಂಡ್ ಅಂತ ಅಂದರೆ ಏನು, ಅವಳಲ್ಲಿ ದ್ವೇಷ ಅಂತಕ್ಕಂಥದ್ದಿತ್ತು ಅಂತ ಅಂದರೆ ಅದನ್ನು ಹಾಳು ಮಾಡಾಕುತ್ತೆ. So, especially intellectual hatred, this is once again he is referring in the beginning lines what he has referred, intellectual hatred. Intellectual hatred, what that is, definitely is the worst of all kinds. ಈ ಇಂಟೆಲೆಕ್ಚುಯಲ್ ಹೇಟ್ರೆಡ್ನೆಸ್ ಅಂತಕ್ಕಂಥದ್ದು ಎಲ್ಲ ಕೆಟ್ಟ ಗುಣಗಳಿಗಿಂತ ದೊಡ್ಡ ಕೆಟ್ಟ ಗುಣ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಸೊ ದ ಪೊಯೆಟ್ ವಾಟ್ he is going to reflect here, his emotional state when Modagana, his beloved, rejected him to marry an ordinary person, a fool. ಅವಳು ಅಂಥ ಸೌಂದರ್ಯವಾಗಿರ್ತಕ್ಕಂಥವಳು ಅಂಥ ವ್ಯಕ್ತಿನ ಮದುವೆ ಆಗಲು ಅದಕ್ಕೆ ಕಾರಣ ಏನಂತಂದರೆ ಅವಳ ಬ್ಯೂಟಿ, ಅವಳು ಇಂಟೆಲೆಕ್ಚುಯಲ್ ಹೇಟ್ರೆಡ್ನೆಸ್. ಸೊ ಇಂಟೆಲೆಕ್ಚುಯಲ್ ಹೇಟ್ರೆಡ್ನೆಸ್ ಆರ್ ಹೇಟ್ರೆಡ್ನೆಸ್ ಆ್ಯಂಡ್ ಕ್ರೂಯಲ್ ಫೀಲಿಂಗ್ಸ್ ಆರ್ ದ ರಿಯಲ್ ಎನಿಮೀಸ್ ಆಫ್ the beautiful woman. So such things can be or could be seen even in his beloved's character. So he says that what, by quiet nature's understood, for an old bellows full of angry wind, they will definitely will have angry wind. Angry wind here, the bad characters of beautiful woman. So like this he wants to tell about the intellectual hatredness is the most dangerous for beautiful women. So we actually the 3 stanzas were remained. So I have explained the 7th stanza. Now I am going to take the 8th stanza, 9th stanza. Okay, see, in the 9th stanza, considering that all hatred driven hence, the soul recovers radical innocence and learns at last that it is the self-delighting. So in the 9th stanza also he continues to describe the impact of, the effects of hatred and the benefits of staying away from hatred. ದ್ವೇಷ ಅಂತಂದು ಇರೋದ್ರಿಂದ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳೇನು. ಕನ್ಸಿಡರಿಂಗ್ ದ್ಯಾಟ್ ಆಲ್ ಹೇಟ್ರೆಡ್ ಡ್ರಿವನ್ ಎನ್ಸ್, ದ ಸೋಲ್ ರಿಕವರ್ಸ್ ರ್ಯಾಡಿಕಲ್ ಇನ್ನೋಸೆನ್ಸ್. ಅಂದರೆ ಇಲ್ಲಿ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ನಾಟ್ ಹ್ಯಾವಿಂಗ್ ದ ಹೇಟ್ರೆಡ್, ವಾಟ್ ಆರ್ ದ ಎಫೆಕ್ಟ್ಸ್ ಆರ್ ಡೇಂಜರಸ್ ಎಫೆಕ್ಟ್ಸ್ ಇಫ್ ವಿ ಕಲ್ಟಿವೇಟ್ ಹೇಟ್ರೆಡ್. ದ್ವೇಷ ಬೆಳೆಸ್ಕೊಂಡ್ರೆ ಏನು, ದ್ವೇಷ ಬೆಳೆಸ್ಕೊಳ್ಳಿದ್ರೆ ಹೇಗೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಆಲ್ರೆಡಿ ನಾವು ಇದರಲ್ಲೂ ನೋಡಿದ್ದೀವಿ ಎ ಪಾಯ್ಸನಸ್ ಟ್ರೀಯಲ್ಲಿ. ಸೊ ಇನ್ ದ ಸೇಮ್ ವೇ, ಒನ್ಸ್ ಹೇಟ್ರೆಡ್ ಈಸ್ ಡ್ರಿವೈನ್ ಔಟ್, ಇಫ್ ಇಟ್ ಈಸ್ ಹೇಟ್ರೆಡ್ ಈಸ್ ಟೇಕನ್ ಔಟ್, ದ ಸೋಲ್ ಕೋಡ್ ರಿಕವರ್ ಇಟ್ಸ್ ಇನ್ನೋಸೆನ್ಸ್ ಅಂತಕ್ಕಂಥದ್ದನ್ನು ಹೇಳ್ತಾನೆ ಇಲ್ಲಿ. ಅಂದರೆ ಇಲ್ಲಿ ನೋಡಿ, ದ ಸೋಲ್ ರಿಕವರ್ಸ್ ರ್ಯಾಡಿಕಲ್ ಬೇಸಿಕ್ ಇನ್ನೋಸೆನ್ಸ್ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಮುಗ್ಧತೆ, ಒಳ್ಳೆತನ ಅಂತಕ್ಕಂಥದ್ದು ದ್ವೇಷ ಇಲ್ಲದೆ ಇದ್ದರೆ ತಾನೇ ಬರುತ್ತೆ.
and learns at last that it is self delighting ನಮಗೆ ಖುಷಿ ಕೊಡುತ್ತೆ, ಸೆಲ್ಫ್ ಅಪೀಸಿಂಗ್, ಸೆಲ್ಫ್ ಅಫ್ರೈಟಿಂಗ್. ಸಿ ಡೆಫಿನೆಟ್ಲಿ ಇವು ನಮಗೆ 100% ನಾವು ದ್ವೇಷವನ್ನು ಹೊರ ಹಾಕಿದ್ದೇ ಆದರೆ, ಅದನ್ನು ಬಿಟ್ಟಿದ್ದೇ ಆದರೆ ನಮ್ಮ ಆತ್ಮಕ್ಕೆ, ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. So definitely the soul would be free to explore and find that it is definitely self-delighting, self-appeasing, self-affrighting. So what it is, according to the poet, according to this yes, the ideal woman makes every man or a person happy and comfortable. ನೋಡಿ, ದ ಐಡಿಯಲ್ ವುಮನ್ ನೋಡಿ, ಅಂಡ್ ದಟ್ ಇಟ್ಸ್ ಓನ್ ಸ್ವೀಟ್ ಈಸ್ ವಿಲ್ ಈಸ್ ಹೆವನ್ಸ್ ವಿಲ್. ಹೆವನ್ಸ್ ವಿಲ್ ಮೀನ್ಸ್ ಶಿ ಸ್ಯಾಟಿಸ್ಫೈಯಿಂಗ್ ಆಲ್. ಯಾವ ಹೆಣ್ಣಲ್ಲಿ ಅಂದರೆ ಒಬ್ಬ ಮಾದರಿ ಹೆಣ್ಣು, ಆದರ್ಶಮಯವಾಗಿರ್ತಕ್ಕಂಥ ಹೆಣ್ಣು ಬೇರೆ ವ್ಯಕ್ತಿಗಳನ್ನು, ಎಲ್ಲ ವ್ಯಕ್ತಿಗಳನ್ನು ಸಂತೋಷ ಪಡಿಸೋದಂತ ಅಂದ್ರೇನು, ಅವರಿಗೆ ನೋವು ಮಾಡದಿದ್ದಾಗಿರ್ತಕ್ಕಂಥದ್ದು, ಚೆನ್ನಾಗಿ ಮಾತಾಡ್ತಕ್ಕಂಥದ್ದು ಆದರೆ ಡೆಫಿನೆಟ್ಲಿ ಎಂಥ ಟರ್ಮ್ಸ್ ಆಫ್ ಮಿಸ್ಫಾರ್ಚೂನ್ಸ್ ಬರಲಿ, ಅವು ಯಾವೇ ಬರಲಿ, ಅವಳು ತನ್ನ ಗುಣವನ್ನು ಬೆಳೆಸ್ಕೊಂಡೇ ಹೋಗ್ತಾಳೆ, ಒಳ್ಳೆಯ ಗುಣವನ್ನು. ಸೊ ಅದಕ್ಕೆ ಹೇಳ್ತಾನೆ ಇಲ್ಲಿ, ಹೆವನ್ಸ್ ವಿಲ್ ಮೀನ್ಸ್ ಶಿ ವಿಲ್ ಬಿ ಅಪ್ರಿಷಿಯೇಟೆಡ್ ಬೈ ಆಲ್. ಎಲ್ಲರಿಗೂ ಒಳ್ಳೆಯ ವ್ಯಕ್ತಿ ಆಗ್ತಾಳೆ. ಶಿ ಕ್ಯಾನ್ ದೋ ಎವ್ರಿ ಫೇಸ್ ಶುಡ್ ಸ್ಕೌಲ್ ಆ್ಯಂಡ್ ಎವ್ರಿ ವಿಂಡಿ ಕ್ವಾರ್ಟರ್ ಹಾಲ್ ಆರ್ ಎವ್ರಿ ಬೆಲ್ಲೋಸ್ ಬರ್ಸ್ಟ್ ಬಿ ಹ್ಯಾಪಿ ಸ್ಟಿಲ್. ಸೊ happy still, she is a stronghold for people around her, and her will definitely would be that of heavens, and for she has a definitely clear mind. That means she will be loving all, she will be the definitely the lover of all the good persons, all the persons. She will be liked by everyone. That is what he wants. So what he is going to tell, according to this aids, definitely an ideal woman makes happy and comfortable every person, in spite of the troubles and mistakes and such other things in our life. So what is our point, what is the point of the poet is, definitely she is the woman, or his daughter should be the woman liked by everyone. So in the next stanza, what we call in the next stanza he is going to talk about his daughter in particular thing, or in a way. And may her bridegroom bring to her house where all is accustomed and ceremonious, for arrogance and hatred are the ways. That means, thinking about all of this, all it having been sent away, the soul must becomes radically pure again, and finally realizes what he wants to say that. So in the next, that means in the last stanza, what he is going to say, and he prays that her husband takes her to a home where everything is done according to custom and ceremony. ಅದಕ್ಕೆ ಬ್ರೈಡ್ ಗ್ರೂಮ್ ಅಂತಂದು ಹೇಳ್ತದೆ ಇಲ್ಲಿ. ಬ್ರೈಡ್ ಗ್ರೂಮ್ ಮೀನ್ಸ್ ಅವಳ ಮದುವೆ ಆಗ್ತಕ್ಕಂಥ ವರ. and may her bridegroom bring her to a house where all is accustomed, ceremonious. So that means she should be taken, she should be married by a person who will have the traditions, the customs, or a good cultured man should marry her. That is his wish. So what he is going to say here,